ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ವಿಡಿಯೋ ಮಾಡಿ 1 ವಾರ ಆಗ್ತಾ ಬಂತು. ವಿಡಿಯೋ ಮಾಡೋಕ್ಕೆ ನನಗೆ ನಿಜವಾಗ್ಲೂ ಮನಸ್ಸಿರಲಿಲ್ಲ. ಬಿಕಾಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೋಹನ್ಗೆ ಜ್ವರ ಬಂದಿದೆ ಅಂತೇಳಿ. 2 ಡೇಸ್ ಜ್ವರ ಬಂತು, ಮತ್ತು ಫುಲ್ಲು ಕಂಪ್ಲೀಟಾಗಿ ಕಡಿಮೆ ಆಗೋಯಿತು. ಲಾಸ್ಟ್ ಸಂಡೇದು ವ್ಲಾಗ್ ಹಾಕಿದ್ದೆ, ಅದರಲ್ಲಿ ಫ್ರೆಂಡ್ ಮನೆ ಫಂಕ್ಷನ್ಗೆ ಹೋಗಿದ್ವಿ. ಅಲ್ಲಿಂದ ಬಂದಾದಮೇಲೆ ಅವನಿಗೆ ಥ್ರೋಟ್ ಇನ್ಫೆಕ್ಷನ್ ಸ್ಟಾರ್ಟ್ ಆಯಿತು. ಥ್ರೋಟ್ ಇನ್ಫೆಕ್ಷನ್ ಆದಮೇಲೆ ಕಂಪ್ಲೀಟ್ 1 ವಾರದಿಂದ ಗಂಟ್ಲು ನೋವು, ಏನು ನುಂಗೋಕ್ಕಾಗಲ್ಲ ಅಂತಲೇ ಹೇಳ್ತಾ ಇದ್ದ. ಸೊ ಅವನಿಗೂ ಕೂಡ ರಜೆ ಹಾಕ್ಸಿದ್ದೆ. ಅವನು ಸ್ಕೂಲ್ಗೆ ಹೋಗಿರಲಿಲ್ಲ. ನನಗೂ ಅವ್ನಿಗೆ ಹುಷಾರಿಲ್ಲ ಅಂತಂದರೆ ನನಗಂತೂ ಏನು ಕೆಲಸ ಮಾಡೋಕ್ಕೂ ಮೂಡಿರೋದಿಲ್ಲ, ಕೈಕಾಲೇ ಆಡಲ್ಲ, ಹಂಗಾಗ್ಬಿಡುತ್ತೆ. ಸೊ ಹಾಗಾಗಿ ಅವ್ನು ಕೇರ್ ಮಾಡೋದ್ರಲ್ಲಿ ನಾನು ಬ್ಯುಸಿಯಾಗಿದ್ದೆ. ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡೋಕ್ಕೆ ನನಗಾಗಿಲ್ಲ. ಈಗ ಅವನು ಕಂಪ್ಲೀಟಾಗಿ ಹುಷಾರಾಗಿದ್ದಾನೆ, ಯಾವುದೇ ರೀತಿ ಗಂಟಲು ನೋವಿಲ್ಲ. ನಿನ್ನೆಯಿಂದ ಸ್ಕೂಲ್ಗೂ ಕೂಡ ಹೋಗ್ತಾ ಇದ್ದಾನೆ. ಹಾಗಾಗಿ ಇವತ್ತಿಂದ ರುಟೀನ್ನ ಶುರು ಮಾಡೋಣ ಅಂಥೇಳಿ ನಾನು ವಿಡಿಯೋನ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ಶನಿವಾರ ಮಾರ್ನಿಂಗು, ಅವನಿಗೆ ಆ್ಯಕ್ಚುಲಿ ರಜೆ ಇತ್ತು ಇವತ್ತು. ಹಾಗಾಗಿ ಸ್ವಲ್ಪ ಲೇಟಾಗಿ ತಿಂಡಿ ಮಾಡೋಣ ಅಂಥೇಳಿ ಅಡುಗೆ ಮನೆಗೆ ಈಗ ಸ್ವಲ್ಪ, ಅಂದರೆ ಬೆಳಗ್ಗೆಯಿಂದ ಎದ್ದು ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಎಕ್ಸಸೈಸ್ ಇತ್ತು ಮಾಡಿಕೊಂಡು ಎಲ್ಲ ರೆಡಿಯಾಗಿದ್ದೀನಿ. ಈಗ ತಿಂಡಿನ ಆಲೂ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬ ಇಷ್ಟ ಆಲೂ ರೈಸು. ನಿಮಗೂ ಕೂಡ ಯಾವ ರೀತಿ ಮಾಡೋದು ಅಂಥೇಳಿ ಶೇರ್ ಮಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಈ ಕಪ್ಪಲ್ಲಿ ನಾನು 1/4 ಕಪ್ಪು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಇದಕ್ಕೆ ಅನ್ನ ಮಾಡ್ಕೊಡ್ಬೇಕು. ಆದಷ್ಟು ಉದುರಾಗಿದ್ದರೆ ಅನ್ನ ಚೆನ್ನಾಗಿರುತ್ತೆ. ಪಾಪು ಹಾಲು ಕುಡಿ ಬಾ. ಸೋನಾ ಮಸೂರಿ ಆದರೂ ನನಗೆ ವೈಟಿಗೆ ಬರುತ್ತಲ್ಲ, ಅದೆಲ್ಲ ಹೋಗೋವರೆಗೂ ನಾನು ಅಕ್ಕಿನ ನೀಟಾಗಿ ವಾಶ್ ಮಾಡ್ಕೊಳ್ಬೇಕು, ಇಲ್ಲಾಂದರೆ ನನಗೆ ಸಮಾಧಾನನೇ ಆಗೋದಿಲ್ಲ. ನೋಡಿ ಎಷ್ಟು ಕಾಣಿಸ್ತಾ ಇದೆಯಾ, ಎಷ್ಟು ಕಲರ್ ಇರುತ್ತೆ ಅಂತ. ಹಾಲು ಕುಡಿ ಪಾಪು. ಅದೇನಾಗಲ್ಲ, ಕುಡಿ. ಇರು, ಆ ಕಡೆ ಹೋಗ್ತೀನಿ ಇರು. ಈ ಕಡೆ ಬರಬೇಕು, ನಾನು ಆ ಕಡೆ ಹೋಗ್ತೀನಿ. ನನ್ನ ಮಗ ಸ್ವಲ್ಪ ತುಂಟ. ನಾನು ಅಡುಗೆ ಮಾಡಬೇಕಾದ್ರೆ ಯಾವಾಗಲೂ ಬಂದು ಅಲ್ಲಿ ನಿಂತ್ಕೊಂಡಿರ್ತಾನೆ. ಒಂದೊಂದು ಚಿಕ್ಕದೊಂದು ಚೇರ್ ಇದೆ, ಆ ಚೇರ್ನ ತಂದು ಅಲ್ಲಿ ಹಾಕ್ಕೊಂಡು ಅಷ್ಟು ಹೈಟಲ್ಲಿ ನಿಂತಿರೋದು ಅವನು. ಕೆಳಗಡೆ ನಿಂತ್ಕೊಂಡ್ರೆ ಅಷ್ಟು ಹೈಟ್ ಬರೋದಿಲ್ಲ, ಕಾಣಲ್ಲ ಅಂತೇಳ್ಬಿಟ್ಟು ಚೇರ್ ತಂದು ಇಟ್ಕೊತಾನೆ. ಮತ್ತು ಅವನಿಗೆ ಬೈದು ಗದ್ರಿಸಿ ಎಲ್ಲ ಹೇಳಿದರೆ ಅವನು ಮಾತು ಕೇಳೋದಿಲ್ಲ. ಹಂಗಾಗಿ ಅವ್ನಿಗೆ ಈ ರೀತಿ ನಾನು ಮುದ್ದು ಮಾಡಿ ಒಳ್ಳೆ ಮಾತಲ್ಲಿ ಸ್ವಲ್ಪ ಪೂಸಿ ಹೊಡೆದು ಹೊರಗಡೆ ಹೋಗು ಅಂದರೆ ಸುಮ್ಮನೆ ಹೋಗ್ತಾನೆ, ಹೇಳಿದ ಮಾತು ಕೇಳ್ತಾನೆ. ಹಂಗಾದ್ರೆ ಬೈದು ಹೇಳಿದರೆ ಏನೂ ಕೇಳಲ್ಲ ಅವನು. ಅವನ್ನ ಕಳಿಸಿದ್ದೀನಿ ಈಗ ಆಚೆ. ಆ್ಯಕ್ಚುಲಿ ನಾನು ಈ ವಿಡಿಯೋ ಎಡಿಟ್ ಮಾಡ್ತಾ ಇರೋದು ಬಂದು ನೈಟು. ಇಲ್ಲಿ ಸೋಹನ್ ಮಲಗಿದ್ದಾನೆ, ನಾನು ಎಡಿಟ್ ಮಾಡೋದು ಕೂಡ ಕೇಳಿಸ್ಕೊತಾ ಇದ್ದಾನೆ. ಆಚೆ ಇದ್ದಾನೆ ಅಂತ ಕೇಳ್ತಾ ಇದ್ದಾನೆ. ಆಚೆ ಕಳಿಸ್ತೆ ಅಂತ ಅಂದಿದ್ದಕ್ಕೆ ಸೋಹನ್ ಆಚೆ ಇದ್ದಾನ, ರೂಮಲ್ಲಿಲ್ವಾ ಅಂತ ನನಗೆ ಕ್ವಶನ್ ಮಾಡ್ತಾ ಇದ್ದಾನೆ ಇಲ್ಲಿ ಮಲ್ಕೊಂಡು. ಅವನಿಗೆ ಗೊತ್ತಾಗದೇ ಇರೋ ಥರ ಮಾತಾಡೋಣ ಅಂತ ನಾನು ಎಷ್ಟು ಮಾತಾಡಿದ್ರೂ ಬೇಗನೆ ಅಟ್ರ್ಯಾಕ್ಟ್ ಮಾಡ್ಕೋತಾನೆ, ನಾನು ಏನು ಮಾತಾಡ್ತಾ ಇದ್ದೀನಿ, ಏನು ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ವಿಡಿಯೋ ಕಡೆ ಬರೋಣ. ನಾನು ಅನ್ನನ ಇಲ್ಲಿ ಕುಕ್ಕರಲ್ಲಿ ಇಟ್ಟಿದ್ದೀನಿ. ಅನ್ನ ಆಗ ಅಷ್ಟಲ್ಲಿಗೆ ಮತ್ತು ಆಲೂ ಮಸಾಲೆಗೆ ಏನೇನು ಬೇಕು ಅಂತ ಅದನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆಲೂಗೆಡ್ಡೆ ದೊಡ್ಡದಾದರೆ ಒಂದು 2ರಿಂದ 3 ಆದರೆ ಸಾಕಾಗುತ್ತೆ. ಸ್ವಲ್ಪ ಚಿಕ್ಕದಿದ್ದರಿಂದ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಫಸ್ಟು ಮೇಲ್ಗಡೆ ಈ ರೀತಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಅದನ್ನು ಕ್ಯೂಬ್ಸ್ ಟೈಪಲ್ಲಿ ನಾವು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ಬೇಕು. ಅದರ ಜೊತೆಗೆ ಒಗ್ಗರಣೆಗೆ ನಾನಿಲ್ಲಿ ಮೀಡಿಯಮ್ ಸೈಜ್ದು 2 ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾದರೆ ಒಂದು 3 ಈರುಳ್ಳಿನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಟೈಮ್ ಆಲ್ಮೋಸ್ಟ್ 8:15 ಆಗಿದೆ ಅಂತ ಅನಿಸುತ್ತೆ. ನಾನು ಇಷ್ಟೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಆಗಲೇ ಬಿಸಿಲು ನೋಡಿ ಮನೆ ಒಳಗಡೆ ಹೇಗೆ ಬರ್ತಾಯಿದೆ ಕಿಟಕಿಯಿಂದ ಅಂತೇಳಿ.
ಆಲೂಗಡ್ಡೆ ಕಟ್ ಮಾಡಾದ್ಮೇಲೆ ಸ್ಟಾರ್ಚ್ ತುಂಬ ಇರುತ್ತೆ, ಹಾಗಾಗಿ ಒಂದು 2-3 ಸಲ ಅದನ್ನು ವಾಶ್ ಮಾಡಿಬಿಟ್ಟು ಆಮೇಲೆ ನೀರಲ್ಲಿ ಹಾಕಿಟ್ರೆ ಆಲೂಗಡ್ಡೆ ತುಂಬಾ ಚೆನ್ನಾಗಿರುತ್ತೆ ಫ್ರೈ ಮಾಡೋಕ್ಕಾಗಲಿ ಇನ್ನೊಂದಕ್ಕಾಗಲಿ. ಇವತ್ತಿನ ಲಾಗು ಕುಕ್ಕಿಂಗ್ ಲಾಗ್ ಆಗಿರೋದ್ರಿಂದ ನಾನು ಎಲ್ಲದನ್ನು ಕೂಡ ಡೀಟೇಲಾಗಿ ನಿಮಗೆ ತೊಳೆಯೋದ್ರಿಂದ ಹಿಡಿದು ಕಟ್ ಮಾಡೋದ್ರಿಂದ ಹಿಡಿದು ಎಲ್ಲ ತೋರಿಸ್ತಾ ಇದ್ದೀನಿ. ಇವಾಗ ಶುರು ಮಾಡ್ಕೊಳ್ಳೋಣ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಸ್ಟವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ, ಅಡುಗೆ ಎಣ್ಣೆ. ಎಣ್ಣೆ ಬಿಸಿ ಆದಮೇಲೆ ಇವಾಗ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಲ್ವ ಆಲೂಗಡ್ಡೆ, ಅದನ್ನು ಸೇರಿಸ್ಕೊಂಡು ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವ ರೀತಿ ಕಟ್ ಮಾಡಿದ್ದೀನಿ ಅಂತ ನೀವು ನೋಡ್ತಾ ಇರ್ಬೋದು. ಇದಕ್ಕಿಂತ ದೊಡ್ಡದಾಗಿ ಇಷ್ಟಪಡೋದಾದರೆ ದೊಡ್ಡದಾಗೂ ಬೇಕಾದರೂ ಮಾಡ್ಕೊಳ್ಬೋದು. ಇಷ್ಟು ಚಿಕ್ಕದಾಗಿ ಮಾಡಿದ್ರೆ ಅನ್ನ ತಿನ್ನಬೇಕಾದ್ರೆ ಅನ್ನದಲ್ಲಿ ಒಂದೊಂದು ಸಿಗ್ತಾ ಇದ್ದರೆ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಈ ಸೈಜಲ್ಲಿ ಮಾಡಿದ್ದೀನಿ. ಶಾಲೋ ಫ್ರೈ ಬೇಡ ಅಂತ ಅಂದರೆ ಎಣ್ಣೆಲಿ ಹಾಕಿ ನಾವು ಡೀಪ್ ಫ್ರೈ ಬೇಕಾದ್ರೂ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಉಪ್ಪನ್ನು ಸೇರಿಸೋದ್ರಿಂದ. ಇವತ್ತು ನಾನು ತೋರಿಸ್ತಾ ಇರೋ ಅಂಥ ತಿಂಡಿ ಬಂದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸು. ಮಾರ್ನಿಂಗು ಬ್ರೇಕ್ಫಾಸ್ಟ್ಗೆ ಮತ್ತು ಲಂಚ್ ಬಾಕ್ಸಿಗಂತೂ ಫ್ರೆಂಡ್ಸ್ ಎಲ್ಲ ಕೇಳಿ ತಿಂತಾರೆ, ಇನ್ನೊಂದು ಸ್ವಲ್ಪ ಇದ್ರೆ ಕೊಡು ಅಂತೇಳಿ. ಅಷ್ಟು ಟೇಸ್ಟಿಯಾಗಿರುತ್ತೆ. ಅದ್ರ ಗ್ಯಾರಂಟಿ ನಾನು ಕೊಡ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಸೇಮ್ ಪ್ರೊಸೀಜರಲ್ಲಿ ಮಾಡಬೇಕು. ನಾನು ಕುಕ್ಕಿಂಗ್ ಚಾನಲಲ್ಲಿ ನೋಡಿದ್ದೀನಿ, ನಾನು ಏನೋ ಒಂದು ಹೇಳಿರ್ತೀನಿ, ಅವ್ರು ಇನ್ನೇನೋ ಒಂದು ಮಾಡ್ತಾರೆ, ಆಮೇಲೆ ಇನ್ನೇನೋ ಒಂದು ನೆಗೆಟಿವ್ ಕಾಮೆಂಟ್ನ ಹಾಕ್ತಾರೆ. ಕುಕ್ಕಿಂಗ್ನ ನೋಡ್ಕೊಂಡು ಮಾಡ್ತಾ ಇದ್ದೀರಾ ಅಂತ ಅಂದರೆ ನಾವು ಯಾವ ರೀತಿಯಾಗಿ ಮಾಡಿರ್ತೀವಿ ಅದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗತ್ತೆ. ಅವಾಗ ಮಾತ್ರನೇ ಸೇಮ್ ಟೇಸ್ಟ್ ಬರೋದು. ಒಬ್ಬೊಬ್ಬರ ಕೈಯಲ್ಲಿ ಒಂದೊಂದು ರೀತಿ ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ, ಅದು ಮಾತ್ರ ಸತ್ಯ. ಯಾಕೆಂದರೆ ಅಮ್ಮ ಮಾಡೋ ಅಡುಗೆನೂ ನಾನು ನೋಡಿದ್ದೀನಲ್ವ, ಅವ್ರು ಏನು ಸೇಮ್ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ, ನಾನು ಕೂಡ ಅದನ್ನೇ ಹಾಕಿ ಮಾಡಿರ್ತೀನಿ, ಆದ್ರೂ ಕೂಡ ಟೇಸ್ಟು ಚೇಂಜ್ ಆಗುತ್ತೆ. ಮತ್ತು ನಾವು ಕುಕ್ಕಿಂಗ್ ಚಾನಲ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಎಲ್ಲ ರೀತಿಯೂ ತೋರಿಸ್ಬೇಕಾಗತ್ತೆ. ತುಪ್ಪ ಹಾಕಿನೂ ಒಂದು ರೀತಿ ತೋರಿಸ್ಬೇಕು, ಎಣ್ಣೆ ಹಾಕಿನೂ ಒಂದು ರೀತಿ ತೋರಿಸ್ಬೇಕು. ಯಾವ್ದು ಹಾಕಿದಾಗ ಯಾವ ರೀತಿ ಬರುತ್ತೆ ಅನ್ನೋದು ಪ್ರತಿಯೊಂದೂ ನಾವು ಹೇಳಬೇಕಾಗತ್ತೆ. ಈಗೆಲ್ಲ ಹಾಕೋದು ಆ ರೀತಿ ಹಾಕೋದು ಅಂತೇಳಿ ಕಮೆಂಟ್ಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಇವತ್ತು ಈ ಮಾತನ್ನು ಹೇಳಿದೆ ನಾನು. ಮತ್ತು ಕೆಲವರು ವಿಡಿಯೋನ ಪೂರ್ತಿ ನೋಡೋದೇ ಇಲ್ಲ, ಸ್ಟಾರ್ಟಿಂಗೇ ಬ್ಯಾಡ್ ಕಮೆಂಟ್ ಹಾಕಿ ಹೊರಟೋಗ್ತಾರೆ. ಅಥವಾ ಇನ್ನು ಕೆಲವರು ಗುಡ್ ಕಾಮೆಂಟೇ ಹಾಕ್ತಾರೆ, ವಿಡಿಯೋನೇ ನೋಡಿರೋದಿಲ್ಲ. ಅದು ನಮಗೆ ಗೊತ್ತಾಗುತ್ತೆ ನೋಡಿದಾರಾ ಇಲ್ವಾ ಅಂತೇಳ್ಬಿಟ್ಟು ಯಾರು ಆ ರೀತಿ ಮಾಡ್ತಾ ಇದ್ದಾರೆ ಅಂತ. ಸೊ ಹಾಗಾಗಿ ಕಮೆಂಟ್ಸ್ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸ್ತು ನನಗೆ. ಸೊ ನಾನಿಲ್ಲಿ ಆ ಕಡೆ ಆಲೂಗಡ್ಡೆ ಫ್ರೈ ಆಗೋ ಅಷ್ಟರಲ್ಲಿ ಅನ್ನನ ಸ್ವಲ್ಪ ಎತ್ತಿಡೋಣ ಆರಕ್ಕೆ ಅಂತೇಳ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ವಿಡಿಯೋ ಯಾಕೆ ಅಂತ ಗೊತ್ತಿಲ್ಲ, ತುಂಬ ಬ್ಲಾಕಾಗಿ ಬರ್ತಾಯಿದೆ. ಇವಾಗ ಆಲೂಗಡ್ಡೆ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಖಾರದ ಪುಡಿ ಹಾಕೋದ್ರಿಂದ ಉಪ್ಪು ಖಾರ ಎರಡೂ ಕೂಡ ಚೆನ್ನಾಗಿ ಇಟ್ಕೊಳ್ಳುತ್ತೆ ಆಲೂಗಡ್ಡೆಗೆ. ಇನ್ನು ಅನ್ನದೊಳಗಡೆ ಆ ರೀತಿಯಾಗಿ ಸಿಕ್ಕರೆ ಬಾಯಿಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಆದಮೇಲೆ ನಾನು ಇದನ್ನು ತೆಗೆದುಬಿಟ್ಟು ಸಪ್ರೇಟಾಗಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ತೀನಿ. ಇದನ್ನು ಮೇಲಿಂದ ಹಾಕಿದರೆ ಅಂದರೆ ಅನ್ನದ ಮೇಲೆ ಹಾಕಿದರೆ ಚೆನ್ನಾಗಿರುತ್ತೆ. ಇವಾಗ ಅದೇ ಎಣ್ಣೆಗೆ ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ. ಖಾರದ ಪುಡಿ ಇರೋದ್ರಿಂದ ಕಲರ್ ಆ ರೀತಿ ಕಾಣಿಸ್ತಾ ಇದೆ. ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನ ಆದಷ್ಟು ಉದ್ದುದ್ದವಾಗಿ ಮತ್ತು ತೆಳುವಾಗಿ ಕಟ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಈರುಳ್ಳಿ ಇಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಸಾಫ್ಟಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಈರುಳ್ಳಿ ಫ್ರೈ ಆದಮೇಲೆ ನಾನು ಮತ್ತೆ ಖಾರದ ಪುಡಿ, ಗರಂ ಮಸಾಲ ಪೌಡರು, ಜೀರಿಗೆ ಪೌಡರು ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪೌಡರ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಎಲ್ಲದು ಕೂಡ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ನಾವು ಆಲೂಗೆಡ್ಡೆನ ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಅನ್ನನ ಎತ್ತಿಟ್ಟಿದ್ನಲ್ವ ಆರಕ್ಕೆ ಅಂತೇಳಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವಾಗ ಎಲ್ಲದೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಿದೆ. ನೀವು ನೋಡ್ತಾ ಇರ್ಬೋದು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ. ನಾವು ಅನ್ನನ ಇಷ್ಟು ಉದ್ರಾಗಿ ಮಾಡಿಕೊಂಡ್ರೆ ಇಷ್ಟು ಪರ್ಫೆಕ್ಟಾಗಿ ಬರುತ್ತೆ. ಮಸಾಲ ಕೂಡ ತುಂಬಾ ಪರ್ಫೆಕ್ಟಾಗಿದೆ. ಸೊ ಇದನ್ನು ಬಿಸಿ ಬಿಸಿ ಇದ್ದಂಗೆ ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನನ್ನ ಮಗನಿಗೆ ಸ್ವಲ್ಪ ಖಾರ ಅಂತ ಅನ್ನಿಸ್ತು, ಖಾರದ ಪುಡಿ ಜಾಸ್ತಿ ಆಗಿತ್ತು ಅನಿಸುತ್ತೆ. ನಮಗೆಲ್ಲ ಸರಿ ಇತ್ತು, ಅವನಿಗೆ ಸ್ವಲ್ಪ ಖಾರ ಅಂತ ಅನ್ನಿಸ್ತು. ಹಾಗಿದ್ದಾಗ ಇನ್ನೊಂದು ಸ್ವಲ್ಪ ವೈಟ್ ರೈಸ್ ಮಿಕ್ಸ್ ಮಾಡಿದರೆ ಪರ್ಫೆಕ್ಟ್ ಆಗುತ್ತೆ ಮಕ್ಕಳಿಗೂ ಕೂಡ. ಸೊ ಈ ತಿಂಡಿ ಮುಗಿಯೋ ಅಷ್ಟರೊಳಗೆ ನನಗೂ ಕೂಡ ಟೈಮ್ ಆಗೋಗಿತ್ತು. ನಾನು 9:30ಗೆ ಮನೆ ಬಿಟ್ಬಿಡ್ಬೇಕು. ಅಷ್ಟರಲ್ಲಿ ನಾನು ಕೂಡ ತಿಂಡಿ ಮಾಡಿಟ್ಟು ಹೋಗಿ ರೆಡಿಯಾಗಿ ಬಂದೆ. ಇನ್ನು ತಿನ್ನೋದಕ್ಕೆ ನನಗೂ ಕೂಡ ಟೈಮ್ ಸಿಗಲಿಲ್ಲ. ಹಾಗಾಗಿ ನಾನು ಬಾಕ್ಸಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬಾಕ್ಸಲ್ಲಿ ಹಾಕ್ಕೊಂಡೋಗಿ ಅಲ್ಲೇ ಆಫೀಸಲ್ಲೇ ತಿನ್ಕೊಳ್ತೀನಿ ನಾನು.
ಸೊ ಇದು ಕುಕ್ಕಿಂಗ್ ಲಾಗ್ ನಾನು ಮಾಡ್ತಾ ಇದ್ದಿದ್ದರಿಂದ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಯಾರ್ಯಾರಿಗೆಲ್ಲ ಅನುಕೂಲ ಆಗುತ್ತೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರೆಲ್ಲ ಫಾಲೋ ಮಾಡೋದಂತೂ ಮರಿಬೇಡಿ. ಜೊತೆಗೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣಿಸೋ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.